ಅಧಿಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳೆ ಲಿಟ್ರಲಿ ಆ ರಿಫ್ಲೆಕ್ಷನ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದು ಜೈಲ್ ಕಾಣಿಸುತ್ತೆ. ಜೈಲ್ ಒಳಗಡೆ ಉಪೇಂದ್ರ ಅವರು ದೊಡ್ಡ ಕತ್ತಿನ ಉಚ್ಕೊಂಡು ತಗೊಂಡೋಗ್ತಾರೆ ಯಾರನ್ನೋ ಎಗ್ರಿಸಕ್ಕೆ. ಏನಿರ್ಬೋದು ಗೊತ್ತಿಲ್ಲ, ಮೇ ಬಿ ಸಮಾಜನ ನಾನು ಉದ್ಧಾರ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇರ್ಬೋದು. ಇದನ್ನ ಟ್ರೈ ಮಾಡಕ್ ತೋರ್ಸವ್ರೆ. ಸೀನಲ್ಲಿ ಸಾಧು ಕೋಕಿಲ ಅವ್ರನ್ನ ಯಾಕೆ ಒಬ್ಬ ಜೋಕರ್ ತರ ತೋರ್ಸವ್ರೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಐ ನೋ ಎಕ್ಸಾಕ್ಟ್ಲಿ ಜೋಕರ್ಗೆ ಮೀನಿಂಗ್ ಏನು ಅಂತ. ಇರ್ತಾರೆ ನೋಡಿ ಒಬ್ಬೊಬ್ರು ಕಚಡ ನನ್ನ ಮಕ್ಕಳು ನಮ್ಮ ಜೊತೆಲೆ ಎತ್ಕೊಂಡು ನಮಗೆ ಗೂಟ ಇಡ್ತಾರೆ ನೋಡಿ, ಅಂತರ ಆ ಕಡೆ ಈ ಕಡೆ ಜಂಪ್ ಮಾಡೋದು, ಏನಪ್ಪ ಅದು ಸ್ಟುಪಿಡ್ ಆಗಿ ನಮ್ಮ ಜೊತೆಲೆ ಎತ್ಕೊಂಡು ನಮ್ಮ ಬಗ್ಗೆನ ಕೆಟ್ಟಾಗ ಮಾತಾಡೋದು, ಅಥವಾ ಏನಪ್ಪ ಅದು ಬೇರೆಯವ್ನ ಯಾರು ಆರು ಕೊಟ್ರೆ ಹತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ ಜಂಪ್ ಆಯ್ತಿರ್ತಾರೆ ನೋಡಿ, ಅವ್ರನ್ನ ಜೋಕರ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು ಅಂದ್ರೆ ಇನ್ ರಿಯಾಲಿಟಿ. ಸೊ ಅಂಥವ್ರನ್ನ ಫಸ್ಟ್ ಹೊಡೆದ್ಬಿಟ್ಟು ಸಾಯಿಸ್ಬೇಕು. ಇಂಥ ಬೋಳಿ ಮಕ್ಳು ಇರೋದಕ್ಕೆ ನಮ್ಮ ದೇಶ ಹಾಳಾಯ್ತಾ ಇರೋದು. ನಮ್ಮ ಜೊತೆ ಎತ್ಕೊಂಡು ನಮಗೆ ಊಟ ಇಡ್ತಾರೆ ಅಂತವ್ರನ್ನ ಫಸ್ಟ್ ಹೊಡೆದು ಸಾಯಿಸ್ಬೇಕು. ಅದಕ್ಕೋಸ್ಕರ ಉಪೇಂದ್ರ ಫಸ್ಟ್ ಸಾಧು ಕೋಕಿಲ ಅವ್ರ ತರನೇ ಎಗರಿಸ್ತಾರೆ. ಬಟ್ ಇದನ್ನ ಸಾಧು ಕೋಕಿಲ ಅವ್ರನ್ನ ಕೆಟ್ಟಾಗ ಹೇಳ್ತಾರ, ಇಟ್ ಬರೀ ಕ್ಯಾರೆಕ್ಟರ್ ಅಷ್ಟೇ ಹೇಳಿದ್ ನಾನು. ಈ ತರ ಫ್ರಿಕ್ಷನೆಟಿಕ್ ಇದರಲ್ಲಿ ಗ್ಲೋಬಲ್ ವಾರ್ಮಿಂಗ್, ಕೋವಿಡ್-19, ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್, ವಾರ್ ಅಂತ ಏನ್ ಬರ್ತಿದೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೇಳಿಸ್ಕೊಂಡ್ರೆ ಏನೋ ಅರ್ಧ ಆಗ್ತಾರ ತರ ಐತೆ, ಪೇಪರ್ ಅರಿತಾ ಇರೋದು ಅನ್ಸುತ್ತೆ. ಸೊ ಟೆಕ್ನಿಕ್ಲಿ ಇಲ್ಲಿ ಏನ್ ಗೊತ್ತಾ ಫೋರ್ ಶೇಡ್ ಮಾಡ್ತಾ ಇರೋದು, ಇದನ್ನೆಲ್ಲ ನಾನು ಕಿತ್ತು ಬಿಸಾಕ್ತೀನಿ, ಇದು ಈ ಎಕ್ಸಿಸ್ಟೆನ್ಸ್ ಎಲ್ಲ ಇರಬಾರ್ದು ಅನ್ನೋ ತರ ಇಂಡೈರೆಕ್ಟ್ ಆಗಿ ಫೋರ್ ಶೇಡ್ ಆಗಿ ತೋರಿಸ್ತಾ ಇರ್ಬೋದು ಉಪೇಂದ್ರ ಅವರು ಅವ್ರ ಮೈಂಡ್ ಸೆಟ್ ಅಲ್ಲಿ. ಲಿಟ್ರಲಿ ಬಾಳೆಹಣ್ಣು ತೋರಿಸ್ತವ್ರೆ ಅಂದ್ರೆ ಕಾಮಕ್ಕೆ ಆಸೆ ಬಿದ್ಬಿಟ್ಟು ಬಾಳೆಹಣ್ಣು ಚೆನ್ನಾಗಿ ಇಚ್ಕಾಕಿ ರಕ್ತ ಬರೋ ತನಕ ಇಚ್ಕಾಕ್ಬಿಟ್ಟವ್ರೆ. ಅದನ್ನ ಎಕ್ಸಾಂಪಲ್ ಆಗಿ ಆ ಕಡೆ ಈ ಕಡೆ ಜನ ಬಿದ್ದಿರೋರೆಲ್ಲ ಕುಷ್ಠ ರೋಗಿಗಳ ತರನೇ ಕಾಣಿಸ್ತವ್ರೆ. ಅರ್ಥ ಆಗಿರ್ಬೋದು ಬಾಳೆಹಣ್ಣು ಅಂದ್ರೆ ಏನು ಅಂತ. ನಾನೇನ್ ಬಾಯ್ಬಿಟ್ಟು ಹೇಳೋ ಅಗತ್ಯ ಇಲ್ಲ, ಅರ್ಥ ಆಯ್ತಾ? ಹೇಳಿದ್ ಕನ್ಫರ್ಮ್ ಆಗಕ್ಕೆ ಏನಿಲ್ಲ, ಇದೇ ಸೀನ್ ನ ತಿರ್ಗಾ ನೀವು ಬ್ಯಾಕ್ ಗ್ರೌಂಡ್ ಮಾತ್ರ ಕೇಳಿಸ್ಕೊಳ್ರಿ, ಗೊತ್ತಾಗುತ್ತೆ ಏನ್ ಶೇಕ್ ಆಗ್ತೈತೆ ಅಂತ. ಕಚ್ ಅದೊಂದು ಸ್ವಲ್ಪ ಡಿಸ್ಗಸ್ಟಿಂಗ್ ಆಗಿದೆ, ಬಟ್ ಇಟ್ ಇಸ್ ದೇರ್. ನಾನು ಏನು ಮಾಡಕ್ಕಾಗಲ್ಲ, ಇರೋದನ್ನ ಹೇಳ್ಬೇಕಲ್ವಾ. ಇಲ್ಲಿ ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಗಳನ್ನ ನೋಡ್ಬೋದು, ಅದರಲ್ಲಿ ಸ್ಕ್ರೀನ್ಗಳಿರುತ್ತೆ. ನಾಟ್ ಬಿಕಾಸ್ ದೇ ಆರ್ ಶೋಯಿಂಗ್ ಸಮ್ ನ್ಯೂ ಟೆಕ್ನಾಲಜಿ, ಇಟ್ಸ್ ಬಿಕಾಸ್ ಪಬ್ಲಿಸಿಟಿ ಫೇಕ್ ಅನ್ನೋದನ್ನ ಎಷ್ಟು ಜನ ನಂಬ್ತಾರೆ ಕಂಪೇರ್ ಟು ರಿಯಾಲಿಟಿ. ಸೊ ಟಿವಿಲಿ ಏನ್ ತೋರಿಸ್ತಾರೆ ಅಥವಾ ಮೊಬೈಲಲ್ಲಿ ಏನ್ ಬರುತ್ತೋ ಅದನ್ನೇ ರಿಯಲ್ ಅನ್ಕೊಂಡ್ ಬದುಕೋ ಜನಕ್ಕೆ ರಿಯಾಲಿಟಿ ಬೇಕಾಗಿಲ್ಲ, ಹೆಂಗಾದ್ರೂ ಇರಲಿ, ಅದು ಹೆಂಗಾರ ಸಾಯ್ಲಿ ಅಂತ. ಅಲ್ಲಿ ಇದನ್ನ ತೋರ್ಸೋದಕ್ಕೋಸ್ಕರ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿ ಸ್ಕ್ರೀನ್ಗಳು ಕಾಣಿಸ್ಕೋಬಹುದು ದೊಡ್ಡದಾಗಿ ಬಿಲ್ ಬೋರ್ಡ್ ತರ. ಮೊಬೈಲ್ ಫೋನ್ಗಳನ್ನು ಉಚಿತವಾಗಿ ಹಂಚಲಾಗುವುದು. ಇನ್ನು ಅಬ್ಸರ್ವ್ ಮಾಡಿದ್ರ ಕಸದ ಗಾಡಿಲಿ ಯಾವನಾರು ಊಟ ಮತ್ತೆ ಮೊಬೈಲ್ ಫೋನ್ ನ ಕೊಡ್ತಾನ. ಹಂಗಂದ್ರೆ ಇಲ್ಲಿ ಏನ್ ಗೊತ್ತಾ ತೋರ್ಸಕ್ ಟ್ರೈ ಮಾಡ್ತಾ ಇರೋದು, ನಿಮ್ ಮೊಬೈಲ್ ಫೋನ್ ಕಸದ ಸಮಾನ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಇನ್ನೊಂದೇನಂದ್ರೆ ಊಟ ಅನ್ನ ಮುದ್ದೆ ಮಾಡ್ಕೊಡ್ತಾವ್ರೆ. ಏನೇನು ಹೇಳಿ ಫ್ರೀ ಮಾಡ್ಕೊಡ್ತಾ ಇರೋದು ನಮ್ಮ ಸರ್ಕಾರ ಕೊಡ್ತಾ ಇತ್ತಲ್ಲಪ್ಪ, ಒಂದ್ ರೂಪಾಯಿ ಫ್ರೀ ಆಗಿ, ಅದನ್ನೇ ಇಲ್ಲಿ ಇಂಡೈರೆಕ್ಟ್ ಆಗಿ ತೋರಿಸಿರೋದು. ಅಫ್ಕೋರ್ಸ್ ಬರೀ ಅನ್ನನೇ ತಿಂತವ್ರೆ ಎಲ್ಲಾರು, ಏನ್ ಸಾಂಬಾರ್ ಗಿಂಬಾರ್ ಏನು ಇಲ್ಲ, ಟೇಸ್ಟ್ ಗಿಸ್ಟ್ ಬರೀ ಅನ್ನ ತಿಂತವ್ರೆ. ಅಬ್ಸರ್ವ್ ಮಾಡಿ, ಇಲ್ಲೇ ಗೊತ್ತಾಗುತ್ತೆ ಅವ್ರು ಏನ್ ಟ್ರೈ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ. ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಅಬ್ಸರ್ವ್ ಮಾಡಿ, ಜಾತಿ ಮುದ್ರೆ ಅಂತ ಹೇಳ್ತಾರಲ್ಲ, ಇಟ್ಸ್ ನಥಿಂಗ್ ಬಟ್ ಎ ನಂಬರ್. ಬಟ್ ಅದು ನೀವು ಮೇಲ್ಗಡೆ ಆಂಗಲ್ ಇಂದ ನೋಡಿದ್ರೆ ಅದು SIR ಅಂತ ಬರೆದಿರುತ್ತೆ, ಸರ್ ಅಂತ. ಸೊ ಫಾರ್ ಸಮ್ ರೀಸನ್ ಅದು ತಿಕ್ಕದ ಮೇಲೆ ಯಾಕೆ ಹಾಕಿರ್ತಾರೆ ಅಂದ್ರೆ, ಸರ್ದ್ಗಳ್ದು ಮಾಡ್ತಿರಲ್ಲಪ್ಪ ನೀವು, ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಅವ್ರನ್ನ ಎಕ್ಕಕ್ಕೆ ಹೋಯ್ತಿರಲ್ಲ, ಅದಕ್ಕೋಸ್ಕರನೇ ಅವ್ರು ತಿಕ್ಕದ ಮೇಲೆ ಹಾಕ್ಸಿರೋದು ಪ್ರಿಂಟ್. ಅರ್ಥ ಮಾಡ್ಕೊಳ್ಳಿ. ವಾವ್, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಮೇಕ್ಸ್ ಕಂಪ್ಲೀಟ್ಲಿ ಸೆನ್ಸ್ ನೌ. ಜನರೇಷನ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಕ್ರಿಕೆಟ್ ಆಡ್ರಪ್ಪ ಈಚ್ ಕಡೆ ಅಂದ್ರೆ, ಇಲ್ಲ ಮನೇಲಿ ಕುತ್ಕೊಂಡೆ ಕ್ರಿಕೆಟ್ ನೋಡ್ತೀವಿ ನಾವು, ಮನೇಲಿ ಎಲ್ಲ ಸಿಕ್ಬಿಡುತ್ತೆ ನಮ್ಗೆ, ನಾನು ಆಚೆ ಹೋಗೋದೇ ಬೇಡ ಅಂತ ಹೇಳ್ತಿರ್ತಾರ. ಅದನ್ನ ಇಲ್ಲಿ ರೆಪ್ರೆಸೆಂಟೇಟ್ ಮಾಡ್ಬಿಟ್ಟು ಈ 4 ಜನ ಹುಡುಗರನ್ನ ಕುಂಡಿಸ್ಬಿಟ್ಟು ಮೊಬೈಲ್ನ ನೋಡ್ಕೊಂಡು ಕುತ್ಕೊಳ್ರಿ, ಜೇಡಿ ಜಗತ್ತು ಹತ್ಕೊಂಡು ಉರಿಲಿ ಅಂತ ತೋರಿಸ್ತಾವ್ ನೋಡಿ. ಕ್ರೈಸ್ತವರು ಗೋವಿಂದನ್ನೇ ಗೋವಿಂದ ಮಾಡಾಕ್ಬಿಡ್ತಾರೆ ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಅದಕ್ಕೆ ಗೋವಿಂದ ಅಂತ 2 ಸರಿ ಹೇಳೋದು. ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಗೋವಿಂದನ್ನೇ ಗೋವಿಂದ ಮಾಡ್ತಾರಂತೆ ಅದ್ರಲ್ಲಿ ತೋರಿಸ್ತಾ ಇರೋದು ಪಿಕ್ಚರ್ ಅಲ್ಲಿ. ವೆಪನ್ಸ್ ನ ಖರೀದಿ ಮಾಡಿದರೆ ನಾವು ತುಂಬಾ ಸೇಫ್ ಆಗಿದೀವಿ ಬ್ರೋ. ಕಳಕ್ ಬಟ್ಟೆ ಇಲ್ಲ, ತಿನ್ನಕ್ ಊಟ ಇಲ್ಲ, ಏನಂದ್ರೆ ಏನೂ ಇಲ್ಲ, ಆದ್ರೂ ನಾವು ಸೇಫ್ ಆಗಿದ್ದೀವಿ ಅಂತ ನಂಬ್ಕೊಂಡಿರೋ ಈ ಪೆಕ್ಕರ್ ನನ್ನ ಮಕ್ಕಳು, ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು ಉಪೇಂದ್ರ ಅವರು. ಅದಕ್ಕೆ ಇಲ್ಲಿ ರೆಪ್ರೆಸೆಂಟೇಷನ್ ದಟ್ ಸೇಫ್ ಆಗಿದ್ದೀವಿ ಅಂತ. ಏನು ಸೇಫ್ ಅಂದ್ರೆ ಅಲ್ಲಿ ಡೆಫಿನೇಷನ್ ಏನು ಅಂತ ಅವ್ರು ಕೇಳ್ತಾ ಇರೋದು ನಿಮ್ಗಳನ್ನ ಆಡಿಯನ್ಸ್ ಆಗಿ. ಸ್ಮಾಲ್ ರೆಪ್ರೆಸೆಂಟೇಷನ್, ಒಂದ್ ಸೈಡ್ ಫುಲ್ ಬೆಗ್ಗರ್ಸ್ಗಳು ಇರೋ ಜಾಗ, ಇನ್ನೊಂದ್ ಜಾಗದಲ್ಲಿ ಫುಲ್ ರಾಜರು ಇರೋ ಜಾಗ. ರಾಜರು ಯಾವತ್ತಿದ್ರು ರಾಜರಾಗೆ ಬದುಕ್ತಾ ಇರ್ತಾರೆ, ಆಯ್ಕೊಂಡ್ ತಿಂತಾನೆ ಇರ್ತಾರೆ. ನೀವ್ ಹೆಂಗಿರ್ತೀರ ಹಂಗೆ ಬದುಕ್ತೀರಾ, ರಾಜರಾಗ ಕನ್ಸಿಲ್ವಾ ನಿಮ್ಗೆ? ಆಸೆ ಇರೋರು ಹೆಂಗಿರ್ಬೇಕು, ಈ ತರನ ಬದುಕೋದು ಅಂತ ನಿಮ್ಗೆ ಬೈತಾ ಇರೋದು ತೋರಿಸ್ಬಿಟ್ಟು.
ಉಪೇಂದ್ರ ಅವರು ಏನ್ ರೆಪ್ರೆಸೆಂಟೇಟ್ ಮಾಡ್ತವ್ರೆ, ನೀ ಸಮಾಜ ಹೆಂಗಿದೆ ಅದ್ರದ್ದು ಮಿರರ್. ನಾನು ಅದನ್ನ ಸಿಂಪಲ್ ಎಕ್ಸಾಂಪಲ್ ಆಗಿ ಅವ್ರು ಹಾಕೊಂಡಿರೋ ಏನಪ್ಪ ಅದು ಸ್ಪೆಕ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಕೂಲಿಂಗ್ ಗ್ಲಾಸ್ ಅಲ್ಲೇ ಗೊತ್ತಾಗುತ್ತೆ, ಫುಲ್ ರಿಫ್ಲೆಕ್ಷನ್ ಕಾಣಿಸ್ತೈತೆ ಅಲ್ಲಿ ಏನೇನು ನಡೀತೈತೆ. ಸೊ ಇಟ್ಸ್ ಲೈಕ್ ಫೋರ್ ಶಾಡೋಯಿಂಗ್ ದಟ್ ನಾನೇನು ಮಾಡ್ತಿದ್ದೀನಿ ಅದು ನಾನು ನಿಮ್ಮ ರಿಫ್ಲೆಕ್ಷನ್ನೇ ಕಂಡ್ರೋ ಪೆಕ್ಕರ್ ನನ್ನ ಮಕ್ಕಳ, ನಾನೇ ನೀವೇ ನಾನು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನು ಹಂಗೆ ಬಂದಿದ್ದೀನಿ ನೋಡ್ರಿ, ಇಕ್ಕಿಸ್ಕೊಳ್ರಿ ಅಂತ. ಉಪೇಂದ್ರ ಅವರೇ ಯಾವ್ದು ಸೂಪರ್ ಫಿಲಮ್ ಅಲ್ಲಿ ಹೇಳ್ದಂಗೆ ದುಡ್ಡಿದ್ರೆ ಇಲ್ಲಿ ನಾನು ಸರ್ವಾಧಿಕಾರಿ ಅಂತ. ಸೊ ಪವರ್ ಇದ್ರೇನೆ ಸರ್ವಾಧಿಕಾರಿ, ಇಲ್ಲಾಂದ್ರೆ ಆಯ್ಕೊಂಡು ತಿನ್ನೋನಾಗಬೇಕು ಅಂತ ಇಲ್ಲಿ ಸ್ಮಾಲ್ ಆಗಿ ರೆಪ್ರೆಸೆಂಟೇಷನ್ಗಾಗಿ ಒಬ್ಬ ಸುಪ್ರೀಂ ವ್ಯಕ್ತಿ, ಒಬ್ಬ ಏನಪ್ಪ ಅದು ಯಾರು ಏನು ಇಲ್ಲದಿರೋ ಜಾಗದಲ್ಲಿಗೆ ಹೋದ್ರೆ ಅವ್ರಿಗೂ ಮತ್ತೆ ಇವನ್ಗೂ ಕಂಪ್ಯಾರಿಸನ್ ಅಲ್ಲಿ ನೋಡಿ, ಒಬ್ಬ ಸುಪ್ರೀಂ ವ್ಯಕ್ತಿ ಬರ್ತಾ ಇದ್ರೆ ಗಾಡಿಗಳು ಹೆಂಗ್ ಬರುತ್ತೆ, ಒಬ್ಬ ಆಯ್ಕೊಂಡು ತಿನ್ನೋನ್ ಬಂದ್ರೆ ಹೆಂಗಿರ್ತಾನೆ. ಸೊ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹೆಂಗ್ ತೋರ್ಸೋರು ನೋಡಿ. ಸ್ಟಾರ್ಟಿಂಗ್ ಇಂದ ಅಬ್ಸರ್ವ್ ಮಾಡಿರ್ಬೋದು ಎಲ್ಲರೂ ಏನಕ್ಕೆ ಪುಟ್ಕೋಸಿಲಿ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕೊಂಡವ್ರೆ. ಸಿಂಪಲ್ ಏನಕ್ಕೆ ಅಂದ್ರೆ ನೀವು ಬರೀ ತಿಕ್ಕ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇರೋಕ್ಕೆ ಲಾಯಕ್ಕು, ಇನ್ನೇನು ಮಾಡಕ್ ಲಾಯಕ್ಕಿಲ್ಲ ನೀವು, ಅದನ್ನ ತೋರಿಸೋದಕ್ಕೋಸ್ಕರನೇ ಅವ್ರು ಇಲ್ಲಿ ಇಂಡೈರೆಕ್ಟ್ ಆಗಿ ಫೋರ್ ಶೇಡು ಮಾಡ್ತಾ ಇರೋದು. ಏನೇ ಆದ್ರೂ ತಿಕ್ಕನ ಬಾಯಿ ಮುಚ್ಕೊಂಡಿರ್ತೀರ ಅಷ್ಟೇ, ಇನ್ನೇನು ಮಾಡಲ್ಲ ನೀವು. ಅದನ್ನ ಇಲ್ಲೊಂಥರ ಫೋರ್ ಶೇಡ್ ಆಗಿ ತೋರಿಸ್ತವ್ರೆ. ಪ್ಲಸ್ ಪಿಕ್ಚರಲ್ಲಿ ಬೇರೆ ಏನೋ ರೀಸನು ಇರ್ಬೋದು, ದಟ್ ವೈ ದೇರ್ ಹೈಡಿಂಗ್ ದೇರ್ ಆಸ್ ಆ್ಯಂಡ್ ದೇರ್ ಮಾಸ್ಕ್ ಫೇಸ್ ಫಾರ್ ಸಮ್ ರೀಸನ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಆ ಸರ್ ಅನ್ನೋ ಸಿಂಬಲ್ ಏನಿದೆ ಅದು ಉಪೇಂದ್ರ ಇರ್ಬೋದು. ಉಪೇಂದ್ರನ ಸಪೋರ್ಟ್ ಮಾಡೋರಿಗೆ ತಿಕ್ಕದ ಮೇಲೆ ಸರ್ ಅಂತ ಇರುತ್ತೆ, ಇಲ್ಲದೆ ಆದವ್ರಿಗೆ ಅವ್ರು ಅದಕ್ಕೆ ಬೇರೆಯವರು ನಮ್ಮ ಜಾತಿ ಅಲ್ಲವನು ಅಂದ್ಬಿಟ್ಟು ಜಗಳ ಮಾಡ್ತಾವ್ರೆ. ಆಲ್ಸೋ ಎರಡೆರಡು ರೀಸನ್ ಇಂದನೂ ಒಂದೇ ಪಿಕ್ಚರಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ರು. ಅಫ್ಕೋರ್ಸ್ ಥಿಂಗ್ ನ ಅಬ್ಸರ್ವ್ ಮಾಡಿ, ಉಪೇಂದ್ರ ಪಕ್ಕದಲ್ಲಿ ಯಾರೋ ಒಬ್ರು ಕೂತವ್ರೆ ಮಹಾರಾಣಿ ತರ ಡ್ರೆಸ್ ಮಾಡ್ಕೊಂಡು. ಇಸ್ ಇಟ್ ಉಪೇಂದ್ರಸ್ ಮದರ್? ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಪಾಸಿಬಲ್. ಮೇ ಬಿ ಅವರು ಕೂಡ ಈ ತರ ಚಿಕ್ಕ ಜಗತ್ತಲ್ಲೇ ಬದುಕ್ತಾ ಇದ್ರು, ಅವರಿಗೆ ಮಹಾರಾಜರಾಗಿರ್ಬೋದು. ಬಟ್ ಇಲ್ಲಿ ಉಪೇಂದ್ರ ಅವರು ಆರ್ಭಟನ ತೋರ್ಸಕ್ಕೆ ಕರ್ಕೊಂಡ್ ಬಂದಿರ್ಬೋದು ಫಾರ್ ಸಮ್ ರೀಸನ್. ಐ ಡೋಂಟ್ ನೋ ವಾಟ್ ಇಟ್ ಈಸ್. ಪಾಸಿಬಿಲಿಟೀಸ್ ಆರ್ ದೇರ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಈ ಉಪೇಂದ್ರ ಅವ್ರ ಕ್ಯಾರೆಕ್ಟ್ರು ಈ ಜನನ ಕನ್ವಿನ್ಸ್ ಮಾಡಕ್ ಬಂದಿರೋದು ಏನೋ ರೀಸನ್ಗೆ, ಬನ್ನಿ ನನ್ನ ಟೀಮೇ ಜಾಯ್ನ್ ಆಗ್ರಿ ಅಂತ. ಮೇ ಬಿ ಅವ್ರು ರೆಡಿ ಇಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಟೀಮ್ ಜಾಯ್ನ್ ಆಗ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜೊಟ್ಟು ಸಾಯಿ ನನ್ನ ಮಕ್ಕಳ ಅಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸೋದು. ಇಟ್ ಈಸ್ ಪಾಸಿಬಲ್ ಬಿಕಾಸ್ ಯಾರೋ ಒಬ್ಬ ಸುಪ್ರೀಂ ವ್ಯಕ್ತಿ ಒಂದು ಏನಪ್ಪ ಏನು ಇಲ್ದರ ಜಾಗಕ್ಕೆ ಬಂದ್ಬಿಟ್ಟು ಅವ್ರ ಹತ್ರ ಏನಕ್ಕೆ ಮಾತಾಡ್ತಾನೆ, ಯೋಚನೆ ಮಾಡಿ ಸ್ವಲ್ಪ. ಇಷ್ಟ ತಕ್ಕ ನೀವು ಏನು ನೋಡಿದ್ರಿ, ಇದು ಆ್ಯಕ್ಚುಲಿ ಒಂದೇ ಪಿಕ್ಚರ್ಲಿ 3 ಪಿಕ್ಚರ್ ಓಡ್ತೈತೆ. ಹಂಗೆ ಅನ್ನೋದು ನಾನು ಥಿಯರಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಥಿಯರಿ ವಿಡಿಯೋ ಯಾವಾಗ ಬರುತ್ತೆ ಅಂದರೆ ನಾಳೆ ಅಥವಾ ನೋಡೋಣ, ನಾಳೆ ಅಷ್ಟಲ್ಲಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದೇನು ಅಂದರೆ ಅಷ್ಟೋ ತನಕ ಟೈಮ್ ಇದ್ದರೆ ನಾನು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಇದು ಮೊದಲೇ 4 ತಿಂಗಳು ಮುಂಚೆಯಿಂದನೇ ಮಾಡಿಟ್ಟಿದ್ದೀನಿ, ಎಲ್ಲ ನೋಡ್ಕೊಬಿಡ್ರಿ ಕೂತ್ಕೊಂಡು, ಅವಾಗ ನಿಮ್ಗೆ ಐಡಿಯಾ ಸಿಗುತ್ತೆ. ಅದನ್ನ ಇಲ್ಲೇ ಲಾಸ್ಟ್ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇದು ಕೂಡ ಯಾವುದಪ್ಪ ಅದು, ಈಗ ರೀಸೆಂಟಾಗಿ ಉಪ್ಪಿಟ್ಟು ಮತ್ತು ಉಪೇಂದ್ರ ಮತ್ತು ಎಲ್ಲ ಅವ್ರು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಡೈರೆಕ್ಷನ್ ಮೂವಿನೂ ಡಿಕೋಡ್ ಮಾಡಿ ಇಟ್ಟಿದ್ದೀನಿ. ನೋಡ್ಕೊಂಬಿಟ್ರಿ ಇವಾಗ ಒಂದು ಐಡಿಯಾ ಸಿಗುತ್ತೆ ಏನಿದು ಅಂತ. ಸೊ ಇದು ಥಿಯರಿ ವಿಡಿಯೋ ಬರುತ್ತೆ, ನಾಳೆ ಟ್ರೈ ಮಾಡ್ತೀನಿ ಬಿಡೋಕ್ಕೆ. ಸೊ ಐ ಎಕ್ಸ್ಪ್ಲೇನ್ ಯು ಹೌ ಇಟ್ ಈಸ್ ಪಾಸಿಬಲ್. ಸೊ ಒಂದೇ ಪಿಕ್ಚರಲ್ಲಿ 3 ಸ್ಟೋರಿ ಹೆಂಗೆ ಓಡ್ತೈತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಒಂದು, ಕಮೆಂಟ್ ಸೆಕ್ಷನಲ್ಲಿ ಯಾವುದಾದ್ರು ಪಾರ್ಟಿ ಹೆಸರಲ್ಲಿ ಜಗಳ ಮಾಡಕ್ಕೆ ಬರಬೇಡಿ ಪ್ಲೀಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್. ನಾವು ಒಂದೇ ಪಾರ್ಟಿನ ಸಪೋರ್ಟ್ ಮಾಡೋದು, ಅದು ಪ್ರಜಾಕೀಯ. ಬೇರೆ ಪಾರ್ಟಿ ನಮಗೆ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ. ಸೊ ಇವ್ರಿಗೋಸ್ಕರ ಜಗಳ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ಓಕೆ.